ಡ್ಯಾಡೀಸ್ ಹೋಮ್. ಮೊನ್ನೆ ಅಷ್ಟೇ ಟಾಕ್ಸಿಕ್ ಸಿನಿಮಾದ ಟೀಸರ್ ಬಿಡುಗಡೆ ಆಗಿದೆ. ಕಾರ್ ಒಳಗೂ ಕೂಡ ಬ್ಲಾಸ್ಟ್ ಆಗುತ್ತೆ, ಹೊರಗೂ ಕೂಡ ಬ್ಲಾಸ್ಟ್ ಆಗುತ್ತೆ, ಎಲ್ಲ ಕಡೆ ಬ್ಲಾಸ್ಟ್ ಆಗುತ್ತೆ. ಅದೇ ಆಂಗಲ್ ಅಲ್ಲಿ ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಒಂದಿಷ್ಟು ಸಿನಿಮಾದ ಟೀಸರ್ ಎಡಿಟ್ ಆಗಿದೆ, ಬಟ್ ಹೀರೋ ಒಂದಿಷ್ಟು ಚೇಂಜ್ ಹಾಕಿದ್ದಾರೆ. ಇಲ್ಲಿ ಮೂವರು ದಿಗ್ಗಜರು ನಾಯಕರು ಜೋಡಿ ಹಾಕಿ ಒಂದಿಷ್ಟು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಬದಲಾಗಿ ಯಾರು ಹೀರೋ ಆಗಿದ್ದಾರೆ ಹಾಗಾದ್ರೆ? He wasn't supposed to be here. ಹೀರೋ ಯಶ್ ಸ್ಥಾನಕ್ಕೆ HD ಕುಮಾರಸ್ವಾಮಿ ಅವರನ್ನ ಎಡಿಟ್ ಮಾಡಿ ಸೇರಿಸಲಾಗ್ಬಿಟ್ಟಿದೆ. Daddy is home. ಇನ್ನು ಸ್ಮಶಾನದಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರು ಮಾತನಾಡಿದಂಥ ವಿಡಿಯೋ ರಿಲೀಸ್ ಮಾಡಲಾಗಿದೆ. ನೋಡಿ, ನಾವು ಈ ರಾಜ್ಯವನ್ನ ಶಾಂತಿಯುತವಾಗಿ ಲೂಟಿ ಮಾಡಬೇಕು ಅಂತ ಇಲ್ಲಿ DK ಶಿವಕುಮಾರ್ ಡೈಲಾಗ್ ಹೇಳ್ತಿದ್ದಂತೆ ವಿಡಿಯೋ ಎಡಿಟ್ ಮಾಡಲಾಗಿದೆ. We want to loot this state peacefully. ಸೊ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ನಿಮಗೆ ಅವರು ರಾಜಕಾರಣಕ್ಕೆ ಬರ್ತಾರೆ ಅಂತ ಅನಿಸ್ತಾ ಅನ್ನೋದ್ರ ಬಗ್ಗೆ ಕೂಡ ಕೇಳ್ತಾರೆ. Do you think he'll return to state politics? I don't think so. ಬಳಿಕ ಕಾರ್ನಿಂದ ಧೂಳೆಬ್ಬಿಸ್ಕೊಂಡು ಕುಮಾರಸ್ವಾಮಿ ಅವರು HD ಕುಮಾರಸ್ವಾಮಿ ಅವರು ಗ್ರ್ಯಾಂಡ್ ಆಗಿ ಎಳೆದು ಬಿಡ್ತಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ನಾಚಬೇಕು, ಆ ರೀತಿಯಾಗಿ ಕುಮಾರಸ್ವಾಮಿ ಅವರು ನಡ್ಕೊಂಡ್ ಬರ್ತಾರೆ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಕುಮಾರಸ್ವಾಮಿ ಅವರು ಮುನ್ನಡಿಯನ್ನ ಬರೆದು ಬಿಟ್ರ ಹಾಗಾದ್ರೆ? ಅದೇ ರೀತಿಯಾಗಿ ಇಲ್ಲಿ ಕುಮಾರನ್ನ ಇಳಿತಾ ಇದ್ದ ಹಾಗೆ ಎಲ್ಲಾ ಕಡೆ ಬಾಂಬ್ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಮೊನ್ನೆ ಅಷ್ಟೇ ಟಾಕ್ಸಿಕ್ ಸಿನಿಮಾದ ಟೀಸರ್ ಬಿಡುಗಡೆ ಆಗಿದೆ. ಟೀಸರ್ನಲ್ಲಿ ಸಿನಿಮಾ ಹೀರೋ ಯಶ್ ರಾಯನ್ ಹಾಕಿ ಒಂದಿಷ್ಟು ಸ್ಮಶಾನ ಬಳಿ ಕಾರ್ನಲ್ಲಿ ಎಂಟ್ರಿ ಕೊಡ್ತಾರೆ. ಕಾರ್ನಲ್ಲಿ ಹೀರೋಯಿನ್ ಜೊತೆ ಸರಸ ಸಲಾಪ ನಡೆಸಿದಂಥ ಬಳಿಕ ಕಾರ್ನಿಂದ ಹೀರೋ ಯಶ್ ಗ್ರ್ಯಾಂಡ್ ಆಗಿ ಒಂದಿಷ್ಟು ಇಳಿತಾರೆ. ಸೊ ರಾಕಿಂಗ್ ಸ್ಟಾರ್ ಯಶ್ ಕಾರ್ನಿಂದ ಇಳಿಯುತ್ತಿದ್ದಂತೆ ಭೂಮಿಯೊಳಗೆ ಒಂದಿಷ್ಟು ಆ ಕಡೆ ಈ ಕಡೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಕಾರ್ ಒಳಗೂ ಕೂಡ ಬ್ಲಾಸ್ಟ್ ಆಗುತ್ತೆ, ಹೊರಗೂ ಕೂಡ ಬ್ಲಾಸ್ಟ್ ಆಗುತ್ತೆ, ಎಲ್ಲ ಕಡೆ ಬ್ಲಾಸ್ಟ್ ಆಗುತ್ತೆ. ಬಟ್ ಈ ಟೀಸರ್ ವಿರುದ್ಧ ಒಂದಿಷ್ಟು ಆರೋಪಗಳು, ಒಂದು ಕಡೆ ಕೇಸು, ಹಾಗಾಗಬೇಕು ಹೀಗಾಗಬೇಕು, ಮಕ್ಕಳನ್ನು ಇಟ್ಕೊಂಡು ಒಂದು ಗಿಟ್ಟು ಸಿನಿಮಾ ನೋಡೋಕ್ಕಾಗುತ್ತೇನ್ರಿ ಅನ್ನುವಂಥ ಲೆಕ್ಕಾಚಾರದಲ್ಲಿ. ನೋಡಿ, ಕನ್ನಡ ಚಿತ್ರರಂಗ ಒಂದಿಷ್ಟು ಹಾಲಿವುಡ್ ಲೇಬಲ್ಗೆ ಸಿನಿಮಾ ಮಾಡಬೇಕು ಅಂತಂದಾಗ ಸಹಜವಾಗಿ ಇಂಥ ಸೀನ್ಗಳನ್ನು ಹಾಕಲೇಬೇಕಾಗಿರುವಂಥದ್ದು ಬಹಳಷ್ಟು ಮುಖ್ಯವಾಗಿರುತ್ತೆ. ಯಾಕಂದರೆ ಹಾಲಿವುಡ್ ಸಿನಿಮಾ ಅಂತಂದಾಗ ಅದೇ ಆ್ಯಂಗಲಲ್ಲಿ ನಾವು ಕೂಡ ಸಿನಿಮಾ ಮಾಡ್ತಾ ಇದ್ದೀವಿ ಅಂತಂದಾಗ ಅದೇ ಆ್ಯಂಗಲಲ್ಲಿ ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅದೆಲ್ಲವೂ ಕೂಡ ಒಂದು ಕಡೆ ಬದಿಗಿಟ್ಬಿಡಿ. ಬಟ್ ಇದೀಗ ಒಂದಿಷ್ಟು ಸಿನಿಮಾದ ಟೀಸರ್ ಎಡಿಟ್ ಆಗಿದೆ, ಬಟ್ ಹೀರೋ ಒಂದಿಷ್ಟು ಚೇಂಜ್ ಹಾಕಿದ್ದಾರೆ. ಇಲ್ಲಿ ಅರೆ ಏನ್ರಿ ಇದು? ಹಾಗಾದರೆ ಹೀರೋ ಚೇಂಜ್ ಆಗಿಬಿಟ್ರಾ? ರಾಕಿಂಗ್ ಸ್ಟಾರ್ ಅಲ್ವಾ ಹಾಗಾದರೆ? ಮತ್ತಾರ್ರಿ ಹಾಗಾದರೆ ಹೀರೋ ಅನ್ನುವಂಥದ್ದು ಬಹಳಷ್ಟು ಇದೀಗ ಓಡಾಡ್ತಾ ಇರುವಂಥದ್ದು. ನೋಡಿ, ಈಗಾಗಲೇ ಒಂದಿಷ್ಟು ಗಮನಿಸ್ತಾ ಹೋದರೆ ಟಾಕ್ಸಿಕ್ ಸಿನಿಮಾದ ದೃಶ್ಯಗಳನ್ನು, ವ್ಯಕ್ತಿಗಳ ಸ್ಥಳಕ್ಕೆ ಒಂದಿಷ್ಟು ಕರ್ನಾಟಕದ ನಮ್ಮ ಹೆಮ್ಮೆಯ ರಾಜಕಾರಣದ ಮೂವರು ದಿಗ್ಗಜರು ನಾಯಕರು ಜೋಡಿ ಹಾಕಿ ಒಂದಿಷ್ಟು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ನೋಡಿ, ವಿಡಿಯೋ ಎಡಿಟ್ ಮಾಡಿ ಹೊಸ ಡೈಲಾಗನ್ನು ಸೇರಿಸಿ ವಿಡಿಯೋವೊಂದನ್ನು ಇದೀಗ ಬಿಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಸದ್ದನ್ನು ಮಾಡ್ತಾ ಇದೆ. ಹಾಗಾದರೆ ಏನ್ರಿ ಇದು? ಏನಿದೆ ಆ ವಿಡಿಯೋದಲ್ಲಿ? ಹಾಗಾದರೆ ಆ ಟಾಕ್ಸಿಕ್ ಹೀರೋ ಬದಲಾವಣೆ ಏನಾದರೂ ಆಗಿಬಿಟ್ಟಿದ್ದಾರಾ? ರಾಕಿಂಗ್ ಸ್ಟಾರ್ ಯಶ್ ಅವರ ಬದಲಾಗಿ ಯಾರು ಹೀರೋ ಆಗಿದ್ದಾರೆ ಹಾಗಾದರೆ? ಅಲ್ಲಿ ಯಾರನ್ನ ಹೀರೋ ಮಾಡಿದ್ದಾರೆ ಹಾಗಾದರೆ? ಸಹಜವಾಗಿ ನೀವೆಲ್ಲರೂ ಕೂಡ ಗಮನಿಸ್ತಿರ್ತೀರ. ಬಟ್ ನಾವು ಹೇಳುವಂಥದ್ದು ಏನಪ್ಪ ಅಂತಂದರೆ, ಮದ್ದೂರು ಹೈಕಳು ಟ್ರೋಲ್ ಪೇಜ್ನಿಂದ ಬಿಡುಗಡೆ ಆದಂಥ ವಿಡಿಯೋ ಈಗ ರಾಜ್ಯದಲ್ಲಿ ಫುಲ್ ವೈರಲ್ ಆಗಿಬಿಟ್ಟಿದೆ. ನೋಡಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ನಲ್ಲಿ ಈ ವಿಡಿಯೋ ಹರಿದಾಡ್ತಾ ಇರುವಂಥದ್ದು ಹೀರೋ ಯಶ್ ಸ್ಥಾನಕ್ಕೆ HD ಕುಮಾರಸ್ವಾಮಿ ಅವರನ್ನ ಎಡಿಟ್ ಮಾಡಿ ಸೇರಿಸಲಾಗ್ಬಿಟ್ಟಿದೆ. ಇನ್ನು ಸ್ಮಶಾನದಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರು ಮಾತನಾಡಿದಂಥ ವಿಡಿಯೋ ರಿಲೀಸ್ ಮಾಡಲಾಗಿದೆ. ನೋಡಿ, ನಾವು ಈ ರಾಜ್ಯವನ್ನ ಶಾಂತಿಯುತವಾಗಿ ಲೂಟಿ ಮಾಡಬೇಕು ಅಂತ
ಇಲ್ಲಿ ಡಿ ಕೆ ಶಿವಕುಮಾರ್ ಡೈಲಾಗ್ ಹೇಳ್ತಿದ್ದಂತೆ ವಿಡಿಯೋ ಎಡಿಟ್ ಮಾಡಲಾಗಿದೆ. ಸೊ ಬಳಿಕ CM ಸಿದ್ದರಾಮಯ್ಯ ಅವರು ನಿಮಗೆ ಅವರು ರಾಜಕಾರಣಕ್ಕೆ ಬರ್ತಾರೆ ಅಂತ ಅನಿಸ್ತಾ ಅನ್ನೋದ್ರ ಬಗ್ಗೆ ಕೂಡ ಕೇಳ್ತಾರೆ. ನೋಡಿ, ನನಗೆ ಹಾಗೇನು ಅನಿಸ್ತಾ ಇಲ್ಲ ಅಂತ DK ಹೇಳಿದ್ದಾರೆ. ಬಳಿಕ ಕಾರ್ನಿಂದ ಧೂಳು ಎಬ್ಬಿಸ್ಕೊಂಡು ಕುಮಾರಸ್ವಾಮಿ ಅವರು HD ಕುಮಾರಸ್ವಾಮಿ ಅವರು ಗ್ರ್ಯಾಂಡ್ ಆಗಿ ಎಳೆದು ಬಿಡ್ತಾರೆ. ಬಿಳಿ ಪಂಚೆ, ಬಿಳಿ ಶರ್ಟು ಹಾಕೊಂಡು, ಕಣ್ಣಿಗೆ ಬ್ಲ್ಯಾಕ್ ಕನ್ನಡಕ ಹಾಕೊಂಡು ಕಾರ್ನಿಂದ ಕೆಳಗಿಳಿದು ನೋಡ್ಕೊಂಡು ಬರ್ತಾ ಇದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ನಾಚಬೇಕು. ಆ ರೀತಿಯಾಗಿ ಕುಮಾರಸ್ವಾಮಿ ಅವರು ನಡ್ಕೊಂಡು ಬರ್ತಾರೆ. ಅರೆ ಏನ್ರಿ ಇದು, ಕುಮಾರಣ್ಣನ ಹೈಟು ಏನಿದು ಲುಕ್ಕು, ಏನು ಫುಲ್ ಚೇಂಜ್ ಆಗಿಬಿಟ್ಟಿದಾರಲ್ಲ ಕುಮಾರಣ್ಣ ಅವರು. ಹಾಗಾದರೆ 2028ಕ್ಕೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಕುಮಾರಸ್ವಾಮಿ ಅವರು ಮುನ್ನಡಿಯನ್ನು ಬರೆದು ಬಿಟ್ರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡಿ, ಕುಮಾರಸ್ವಾಮಿ ಅವರು ಕಾರ್ನಿಂದ ಕೆಳಗಿಳಿಯುತ್ತಾ ಇದ್ದಂತೆ ಟಾಕ್ಸಿಕ್ ಸಿನಿಮಾದಲ್ಲಿ ಸ್ಮಶಾನದಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತಲ್ಲ, ಅದೇ ರೀತಿಯಾಗಿ ಇಲ್ಲಿ ಕುಮಾರಣ್ಣ ಇಳಿತಾ ಇದ್ದ ಹಾಗೆ ಎಲ್ಲ ಕಡೆ ಬಾಂಬ್ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಸ್ಮಶಾನದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿಬಿಡುತ್ತೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ. ನೋಡಿ, ಕಾರಿ ಅವರು ಇಲ್ಲಿಗೆ ಬರುವಂತಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಡ್ಯಾಡ್ ಈಸ್ ಹೋಮ್ ಅನ್ನುವ ಮೂಲಕ. ನೋಡಿ, ಡ್ಯಾಡ್ ಈಸ್ ಹೋಮ್ ಎಂಬ ಕುಮಾರಸ್ವಾಮಿ ಅವರ ಡೈಲಾಗ್ನೊಂದಿಗೆ ಎಡಿಟ್ ಆದಂಥ ವಿಡಿಯೋ ಈಗ ಎಂಡ್ ಆಗಿಬಿಡುತ್ತೆ. ನೋಡಿ, ಇಷ್ಟರ ಮಟ್ಟಿಗೆ ಅಭಿಮಾನಿಗಳು ಒಂದು ಕಡೆ ಗಮನಿಸ್ತಾ ಹೋದರೆ ಕುಮಾರಸ್ವಾಮಿ ಅವರ ಅಭಿಮಾನಿಗಳಾಗಿರ್ಬೋದು, JDSನ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ಖುಷಿ ಪಟ್ಟಿದ್ದಾರೆ. ಯಾಕೆ ಅಂತಂದರೆ 2028ಕ್ಕೆ ಮತ್ತೊಮ್ಮೆ JDS ಅಧಿಕಾರಕ್ಕೆ ಬಂದೇ ಬರುತ್ತೆ. JDS ಪಕ್ಷವನ್ನು ನಾವು ಅಧಿಕಾರಕ್ಕೆ ತಂದೇ ತರ್ತೀವಿ, ದೋಸ್ತಿ ಪಕ್ಷವನ್ನು ನಾವು ಅಧಿಕಾರಕ್ಕೆ ತರ್ತೀವಿ ಅನ್ನುವ ಮೂಲಕ ಡ್ಯಾಡ್ ಈಸ್ ಹೋಮ್ ಅನ್ನುವಂಥದ್ದು ಮತ್ತೊಮ್ಮೆ ಇದೀಗ ಸಾಬೀತನ್ನು ಮಾಡೋಕ್ಕೆ ಹೋಗ್ತಾ ಇದ್ದಾರಾ. ಸೊ ಕುಮಾರಸ್ವಾಮಿ ಅವರ ಒಂದಿಷ್ಟು ಈ ಚಲದಂಕ ಮಲ್ಲನ ಒಂದಿಷ್ಟು ಈ ಎಲ್ಲವೂ ಕೂಡ ಗಮನಿಸ್ತಾ ಹೋದರೆ ಹೌದಪ್ಪ 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು JDS ಅಭಿಮಾನಿಗಳು, ಕಾರ್ಯಕರ್ತರು ಎಡಿಟ್ ಆದಂಥ ವಿಡಿಯೋಗೆ ಕಾಂಗ್ರೆಸ್ ಪಕ್ಷದ ಮಾಜಿ ಸಂಸದ DK ಸುರೇಶ್ ಅವರು ಕೂಡ ಪ್ರತಿಕ್ರಿಯೆ ಕೊಡ್ತಾರೆ. ನೋಡಿ, ಆ ಸಂದರ್ಭದಲ್ಲಿ ಯಾರು ಈ ಡ್ಯಾಡಿ ಈಸ್ ಹೋಮ್ ಅಂತಂದ್ರೆ ಏನು? ಅವರು ಮೊದಲು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ, ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಮಾತು. ಅವರು ರಾಜೀನಾಮೆ ಕೊಟ್ಟು ರಾಜ್ಯಕ್ಕೆ ಬರಲಿ. ಮೊದಲು ಅವರು ಯಾಕೆ ರಾಜ್ಯಕ್ಕೆ ಕರೆದುಕೊಂಡು ಬರ್ತಿದ್ದಾರೆ? ಈಗ ದೇಶದಲ್ಲಿ ಇದ್ದಾರೆ, ದೇಶ ಸೇವೆ ಮಾಡಲಿ ಅಂತ DK ಸಹೋದರ DK ಸುರೇಶ್ ಅವರು ಬೆಂಗಳೂರಿನಲ್ಲಿ ನಿನ್ನೆ ಹೇಳಿಕೆ ಕೊಡ್ತಾರೆ. ಈ ಹೇಳಿಕೆ ಕೊಡ್ತಿದ್ದ ಹಾಗೆ ಮತ್ತೆ ಆ ಕಡೆ ಕೌಂಟ್ರು ಈ ಕಡೆ ಕೌಂಟ್ರು ಸಹಜವಾಗಿ ನಡೀತಾ ಇದೆ. ಈಗಾಗಲೇ ಗಮನಿಸ್ತಾ ಹೋದರೆ DK ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರ ಮಧ್ಯೆ ನಡೀತಾ ಇರುವಂಥ ಈ ಮಾತಿನ ಕಾಳಗ ಇದೆಯಲ್ಲ, ನಿಲ್ಲೋದಕ್ಕೆ ಮಾತೇ ಇಲ್ಲ ರೀ. ಈಗ CD ವಿಚಾರ ತನಕೂ ಕೂಡ ಬಂದುಬಿಟ್ಟಿದೆ. ಆ CD ಹಂಗಾಯಿತು, ಈ CD ಹಿಂಗಾಯಿತು, ಈ ಬ್ಲೂ ಅನ್ನುವಂಥ ಲೆಕ್ಕಾಚಾರದಲ್ಲಿ, ಆ ಲೆಕ್ಕಾಚಾರದಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಅದರೆಲ್ಲರ ಮಧ್ಯದಲ್ಲಿ ಈ ಒಂದು ಟೀಸರ್ ಇದೆಯಲ್ಲ, JDS ಪಕ್ಷದಿಂದ ಬಿಡುಗಡೆ ಆಗಿರುವಂಥ ಒಂದು ಟೀಸರ್ ಇದೆಯಲ್ಲ, ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಕುಮಾರಣ್ಣನ ಹವಾ ಎದ್ದೋಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ TV.